ಬದಲಾವಣೆ ಮಾಡ್ಕೊಂಡಿಲ್ಲ ಅಂತಂದಾಗ 100% ಹೇಳ್ತೀನಿ ನಿಮ್ಮ ಲೈಫೇ ಸರ್ವನಾಶ ಆಗುತ್ತೆ. ಗೊತ್ತಾದ್ಮೇಲಾದ್ರೂ ಮಾಡಿಸ್ಬೇಕಾ ಸರ್ವಿಸ್ ನಾವು? ಬುದ್ಧಿವಂತ ಗಾಡಿ ಉಳಿಬೇಕಂದ್ರೆ ಇಲ್ಲೂ ಅಷ್ಟೇ ಸೇಮ್. ತಪ್ಪು ಅಂತ ಅನಿಸೇ ಇಲ್ಲ, ಮೂವ್ ಆನ್ ಆಗಿಬಿಟ್ಟಿದ್ದೀವಿ. ಬಟ್ ತಪ್ಪು ಅಂತ ಅನಿಸಿದ ಮೇಲೆ ಅಲ್ಲಿಗೆ ನಾವು ಬದಲಾಗಬೇಕು. ಇಲ್ಲಾಂದರೆ ಲೈಫ್ 100% ಹಾಳಾಗಿ ಹೋಗುತ್ತೆ ಸ್ನೇಹಿತರೆ. ಎಲ್ಲಿ ತನಕ ನಮಗೆ ಅದು ತಪ್ಪು ಅಂತ ಅನಿಸಿರಲ್ವೋ ಅಲ್ಲಿ ತನಕ ನಾವು ಭ್ರಮೆನಲ್ಲಿ ಹೋಗ್ತಿದ್ದೀವಿ. ಇನ್ಯಾವುದೋ ಅಂದರೆ ಬುದ್ಧಿಮಟ್ಟ ಪೂರ್ತಿ ಹಾಳಾಗಿ ಹೆಂಗೋ ಹೊರಟಿದ್ದೀವಿ ಅಂತ ಅರ್ಥ. ಬಟ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಲೇಟೇ ಮಾಡೋ ಹಾಗಿಲ್ಲ. ತಪ್ಪು ಮಾಡಬೇಕಾದ್ರೆ ಮನಸ್ಸು ಮಾತು ಕೇಳ್ತಾ ಇರಲ್ಲ. ಸೊ ತಪ್ಪು ಮಾಡಿ ಒದ್ದಾಡಬೇಕಾದ್ರೆ ನಮಗೆಲ್ಲೋ ಒಂದು ಕಡೆಗೆ ಕಣ್ಣೀರು ಬರೋಕ್ಕೆ ಶುರು ಆಗುತ್ತೆ. ತಪ್ಪು ಮಾಡಿಬಿಟ್ಟು ಅಂತ ಗಿಲ್ಟಿ ಫೀಲ್ ಕಾಡ್ತಿರುತ್ತೆ. ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಜನ ಫೀಲ್ ಮಾಡ್ಕೊಂಡಿರ್ತೀರಿ, ಒದ್ದಾಡಿರ್ತೀರಿ. ಎಲ್ಲರೂ ಕೂಡ ಆಗಿರುತ್ತೆ. ಕೌನ್ಸಿಲಿಂಗಲ್ಲಿ ನಾನು ಎವ್ರಿಡೇ ಕೇಳ್ತಾನೂ ಕೂಡ ಇರ್ತೀನಿ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಏನು ಮಾಡಬೇಕಾಗತ್ತೆ? ತಪ್ಪು ಮಾಡಿಬಿಟ್ಟಿರ್ತೀವಿ ನಿಜ, ಆ ಗಿಲ್ಟಿ ಫೀಲ್ ನಮಗೆ ಕಾಡ್ತಿರುತ್ತೆ. ಸೊ ಏನು ಮಾಡಬೇಕಾಗತ್ತೆ? ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಈ ಟಿಪ್ಸ್ನ ಶೇರ್ ಮಾಡಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ, ಓಕೆನಾ? ಒಂದೇ ಟಿಪ್ಸ್ ಏನಂತ ಹೇಳಿದ್ರೆ, ತಪ್ಪು ಅಂತ ಅರ್ಥ ಆದಾಗ ಬದಲಾವಣೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ನೋಡಿ, ಎಲ್ಲಿ ತನಕ ನಮಗೆ ಅದು ತಪ್ಪು ಅಂತ ಅನಿಸಿರಲ್ವೋ ಅಲ್ಲಿ ತನಕ ನಾವು ಭ್ರಮೆನಲ್ಲಿ ಹೋಗ್ತಿದ್ದೀವಿ. ಇನ್ಯಾವುದೋ ಅಂದರೆ ಬುದ್ಧಿಮಟ್ಟ ಪೂರ್ತಿ ಹಾಳಾಗಿ ಹೆಂಗೋ ಹೊರಟಿದ್ದೀವಿ ಅಂತ ಅರ್ಥ. ಬಟ್ ಯಾವಾಗ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ನಮಗೊಂದು ರಿಯಲೈಸೇಷನ್ ಆಗುತ್ತಲ್ಲ, ನಮಗೊಂದು ಅರ್ಥ ಆಗುತ್ತಲ್ಲ, ಆವಾಗ ನಮಗೆ ಅಗೇನ್ ನಮ್ಮ ಬುದ್ಧಿ ಎಚ್ಚರ ಆಗಿದೆ ಅಂತ ಅರ್ಥ. ಸೊ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಅನಿಸಿದಾಗ ಚೇಂಜ್ ಮಾಡ್ಕೊಳ್ಳೋಕ್ಕಿದೆಯಲ್ಲ, ಆವಾಗ ನಿಮಗೆ ನೀವು ತಿದ್ಕೊಳ್ತಿದ್ದೀರಾ ಅಂತ ಅರ್ಥ. ನೀವು ಗೊತ್ತಿಲ್ದಿರ ತಪ್ಪು ಮಾಡಿಬಿಟ್ಟಿದ್ದೀರಾ. ಬಟ್ ಬದಲಾವಣೆ ಮಾಡ್ಕೊಂಡಿಲ್ಲ ಅಂತಂದಾಗ 100% ಹೇಳ್ತೀನಿ ನಿಮ್ಮ ಲೈಫೇ ಸರ್ವನಾಶ ಆಗುತ್ತೆ. ಯಾವುದೇ ವಿಚಾರ ಇರ್ಬೋದು. ಈಗ ಒಂದು ಗಾಡಿ ಗೊತ್ತಿಲ್ದಿರ ನಾವು ಒಂದು ಇಷ್ಟು ಓಡಿದ ತಕ್ಷಣ ಸರ್ವಿಸ್ ಮಾಡಿಸ್ಬೇಕು ಅಂತ ನಮಗೆ ಮೆಕ್ಯಾನಿಕ್ ಹೇಳಿರ್ತಾನೆ. ಸೊ ಸರ್ವಿಸ್ ಮಾಡಿಸಿಲ್ಲ, ಎಲ್ಲೋ ಮರೆತು ಬಿಟ್ಟಿದ್ದೀವಿ, ಕರೆಕ್ಟ್? ಹೋಗಿಬಿಟ್ಟಿದೆ, ಸೌಂಡ್ ಬರ್ತಾ ಇದೇನೋ ಆಗ್ತಿದೆ. ಬಟ್ ಆಮೇಲೆ ಎಚ್ಚರ ಆಯಿತು, ಅಯ್ಯೋ ಸರ್ವಿಸ್ ಮಾಡಿಸ್ಬೇಕಿತ್ತು, ಗಾಡಿನ ಸರ್ವಿಸ್ ಮಾಡಿಸಿಲ್ಲ ನಾವು, ಇಂಜಿನ್ ಸೀಜ್ ಆಗುತ್ತೆ ಅಂತೇಳಿ. ಸೊ ಗೊತ್ತಾದ್ಮೇಲಾದ್ರೂ ಮಾಡಿಸ್ಬೇಕಾ ಸರ್ವಿಸ್ ನಾವು? ಬುದ್ಧಿವಂತ ಗಾಡಿ ಉಳಿಬೇಕಂದ್ರೆ ಇಲ್ಲೂ ಅಷ್ಟೇ ಸೇಮ್. ತಪ್ಪು ಅಂತ ಅನಿಸೇ ಇಲ್ಲ, ಮೂವ್ ಆನ್ ಆಗಿಬಿಟ್ಟಿದ್ದೀವಿ. ಬಟ್ ತಪ್ಪು ಅಂತ ಅನಿಸಿದ ಮೇಲೆ ಅಲ್ಲಿಗೆ ನಾವು ಬದಲಾಗಬೇಕು. ಇಲ್ಲಾಂದರೆ ಲೈಫ್ 100% ಹಾಳಾಗಿ ಹೋಗುತ್ತೆ ಸ್ನೇಹಿತರೆ, ರೈಟ್? ಸೆಕೆಂಡ್ ಪಾಯಿಂಟ್ ನೋಡೋಣ. ವಾಸ್ತವತೆಯಲ್ಲಿ ಬದುಕಬೇಕು. ಯಾವಾಗ ನಿಮಗೆ ತಪ್ಪು ಅಂತ ಅರ್ಥ ಆಯಿತೋ, ತಪ್ಪು ಅಂತ ಅರ್ಥ ಆದಮೇಲೆ ನಾವು ಪ್ರಾಕ್ಟಿಕಲ್ ವಾಸ್ತವತೆಗೆ ಬರೋಣ. ಏನು ತಪ್ಪು ಮಾಡಿದ್ದೀವಿ, ಯಾಕೆ ಹಂಗೆ ಆಯಿತು ಅಂತ ಯೋಚನೆ ಮಾಡೋದಕ್ಕಿಂತ ನೆಕ್ಸ್ಟ್ ಈ ತಪ್ಪು ಮಾಡದಿರೋ ಹಂಗೆ ಹೆಂಗಿರಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ತಪ್ಪೇನೋ ಆಗೋಗ್ಬಿಟ್ಟಿದೆ, ಕರೆಕ್ಟ್? ನೀವು ಅದ್ರ ಮೇಲೇ ಫೋಕಸ್ ಮಾಡಿ ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಎವ್ರಿ ಸೆಕೆಂಡ್ ಈಸ್ ಮೂವ್ ಆನ್ ಆಗ್ತಿದೆ. ನಿಮಗೆ ಒಂದಷ್ಟು ಆಯಸ್ಸು ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದೊಂದೇ ಸೆಕೆಂಡ್ ಮುಖಾಂತರ ಸಮಯ ಕಳೆದು ಹೋಗ್ತಾ ಇದೆ, ನಿಮಗೆ ಗೊತ್ತಾಗ್ತಿಲ್ಲ. ಸೊ ಸಮಯ ಕಳೆದು ಹೋಗ್ತಿರ್ಬೇಕಾದ್ರೆ ಈಗ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರೋ ಅಥವಾ ಮುಂದೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಿರೋ, ಕರೆಕ್ಟ್ ಅಲ್ವಾ? ಮುಂದೆ ಬರೋದ್ರ ಬಗ್ಗೆ ಆಗೋಗಿದೆ. ಈಗ ಅದು ಯಾವುದೇ ಕಾರಣಕ್ಕೆ ಸರಿಪಡಿಸೋಕ್ಕಂತೂ ಆಗೋಲ್ಲ. ಸೊ ನೀವು ನೆಕ್ಸ್ಟು ನಿಮ್ಮ ಯೋಚನೆ ಥಾಟ್ ಪ್ರೊಸೆಸ್ ಏನು ಪ್ಯಾಟ್ರನ್ ಇದೆ ಅದನ್ನು ಹಾಕಬೇಕಾಗಿರೋದೇ ಮುಂದೆ ಬರುವಂಥ ಸಮಯ ಮತ್ತು ಪರಿಸ್ಥಿತಿ ಮತ್ತು ಏನು ಸಂದರ್ಭ ಬರುತ್ತೆ ಅದ್ರ ಮೇಲೆ ನಿಮ್ಮ ಕಂಪ್ಲೀಟ್ ಥಾಟ್ ಪ್ರೊಸೆಸ್ನ ಅದ್ರ ಮೇಲೆ ಹಾಕಬೇಕು, ಕರೆಕ್ಟ್? ಅಂದರೆ ವಾಸ್ತವತೆ ಅದು. ಆ ವಾಸ್ತವತೆ ಮೇಲೆ ನೀವು ಮೂವ್ ಆನ್ ಆದಾಗ ನಿಮಗೆ 100% ಆವಾಗ ಒಂದು ಎಚ್ಚರ ಆಗಿರುತ್ತಲ್ಲ, ಆವಾಗ ಮತ್ತೆ ನೀವು ಸರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ನಿಮಗೆ ನೀವು ಮಾಡಿಕೊಟ್ಟಂಗೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಉಳಿದ್ಬಿಡ್ತೀರಿ. ನಿಮ್ಮ ಬುದ್ಧಿಶಕ್ತಿ ವರ್ಕ್ ಮಾಡಲ್ಲ, ಆವಾಗ ನೀವು ಅಲ್ಲೇ ಉಳಿದ್ಬಿಡ್ತೀರಿ. ನೆಕ್ಸ್ಟ್ ಏನು ಮಾಡಬೇಕು? ಸರ್ ಹಿಂಗಂತೂ ಆಗೋಯ್ತು, ಈಗ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವಾಸ್ತವತೆ ಅಂದರೆ ಏನು? ನಾನು ಇಲ್ಲಿ ಬದುಕ್ತಾ ಇದ್ದೀನಿ, ಸಮಾಜದಲ್ಲಿದ್ದೀನಿ, ಏನು ತಪ್ಪು ನಡೆದಿದೆ, ಏನು ನಡೆದಿಲ್ಲ, ಇದು ಒಳ್ಳೇದಾ, ಇದು ಕೆಟ್ಟದ್ದಾ? ನೀವು ಕೂತ್ಕೊಂಡು ಯೋಚನೆ ಮಾಡಬೇಕು. ಕೆಟ್ಟದ್ದು ಕೆಟ್ಟದೇ, ಒಳ್ಳೇದು. ಅದನ್ನ ಯೋಚನೆ ಮಾಡಿದಾಗ ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅಂದರೆ ನಿಮಗೊಂದು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದರೆ ನಾವು ಅರಿತು ಬದುಕಲಿಕ್ಕೆ ಶುರು ಮಾಡ್ತೀವಿ. ಆವಾಗ ನಿಮಗೆ ಗೊತ್ತಾಗತ್ತೆ ಏನು ಮಾಡಬೇಕು ಅಂತ, ಓಕೆನಾ? ಸೊ ಆ ಕಾರಣಕ್ಕೆ ವಾಸ್ತವತೆಯಲ್ಲಿ ಬದುಕೋದು ತುಂಬ ಮುಖ್ಯ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಪರ್ಪಸ್ನ ಸೆಟ್ ಮಾಡ್ಕೋಬೇಕು. ನೋಡಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾವು ಒಂದು ಪರ್ಪಸ್ ಇಟ್ಕೊಂಡು ಬದುಕಬೇಕಾಗತ್ತೆ. ಉದ್ದೇಶ ಇಲ್ಲ, ಜೀವನದ ಉದ್ದೇಶಗಳಿಲ್ಲ ಅಂತ ಹೇಳಿದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇರಲ್ಲ. ಬುದ್ಧಿವಂತ ಪ್ರಾಣಿ ನಾವು, ಮನುಷ್ಯ. ಪ್ರಾಣಿಗಳು ಇದ್ದಾರೆ, ಅದನ್ನೆಲ್ಲ ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ, ಮೇಧಾವಿಗಳು ಪ್ರೂವ್ ಮಾಡಿದ್ದಾರೆ, ಬುದ್ಧಿವಂತ ಪ್ರಾಣಿ, ಕರೆಕ್ಟ್? ಈಗ ನಾವೆಲ್ಲ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಏನೋ ಒಂದು ಇರುತ್ತೆ ಕೆಲಸ, ಒಂದು ಪರ್ಪಸ್ ಇರುತ್ತೆ, ಅದಕ್ಕೆ ಹೋಗ್ತೀವಿ. ಅಲ್ಲಿಂದ ಇಲ್ಲಿಂದ ಪರ್ಪಸ್ ಇಲ್ಲದೆ ನಾವು ಈಗ ಸುಮ್ಮನೆ ಈಗ ಬೆಂಗಳೂರಿಂದ ಹುಬ್ಳಿಗೆ ಹೋಗು ಅಂತ ಹೇಳಿದ್ರೆ ಹುಬ್ಳಿಯಿಂದ ಬೆಂಗಳೂರಿಗೆ ಏನೂ ಕೆಲಸ ಇಲ್ಲ, ಏನೂ ಇಲ್ಲ, ಹಂಗೆ ಹೋಗೋದು ಆಗುತ್ತೆ? ಇಲ್ಲ, ಏನೋ ವರ್ಕ್ ಇರುತ್ತೆ, ಉದ್ದೇಶ ಇರುತ್ತೆ, ಅದಕ್ಕೆ ತಾನೇ ಅಲ್ಲಿಂದ ಅಲ್ಲಿಗೆ ಹೋಗ್ತೀವಿ. ಹಾಗೆ ನಮ್ಮ ಪರ್ಪಸ್ನ ಚೇಂಜ್ ಮಾಡ್ಕೊಳ್ಬೇಕು. ಏನು ತಪ್ಪಾಗಿದೆ, ನೆಕ್ಸ್ಟ್ ನಾವು ಯಾವ ಹಂತದಲ್ಲಿ ನಡಿಬೇಕು, ಏನು ಕೆಲಸ ಮಾಡಬೇಕು, ಏನು ಗೋಲ್ ಸೆಟ್ ಮಾಡ್ಕೋಬೇಕು, ಯಾವುದಕ್ಕೋಸ್ಕರ ಬದುಕಬೇಕು, ಈ ಪರ್ಪಸ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕೆಲಸ ಮಾಡ್ತಾ ಹೋದಾಗ ತಪ್ಪನ್ನು ಮರಿತಾ ಹೋಗುತ್ತೆ ನಿಮ್ಮ ಯೋಚನಾ ಶಕ್ತಿ, ಯೋಚನೆ ಮಾಡುವಂಥ ನಿಮ್ಮ ಬ್ರೈನ್. ಇವೇನು ಸೆಟ್ ಮಾಡ್ತೀರಿ ಪರ್ಪಸ್, ಅದ್ರ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅದಾದಮೇಲೆ ಅದ್ರ ಮೇಲೆ ಕೆಲಸ ಮಾಡ್ತಾ ನಿಮಗೆ ಅದು ರೂಢಿ ಆಗ್ತಾ ನೀವೇನು ಅಂದ್ಕೊಂಡಿದ್ದೀರಿ ಸರಿ ಹೋಗ್ತೀರಿ, ಅಚೀವ್ ಮಾಡ್ತೀರಿ. ಇದಿಷ್ಟೇ. ತಪ್ಪು ಮಾಡಿಬಿಟ್ಟೆ ಅಂತ ನೀವು ಗಿಲ್ಟಿ ಫೀಲ್, ನೀವು ಅದು ಮನಸ್ಸಿಗೆ ಕಿರಿಕಿರಿ
ಆಗ್ತಿರ್ತದೆ ನಾನು ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಅದನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಈ 3 ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಅಗೇನ್ ಹೇಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.